ಇವಾಗ ಟ್ರಯಾಂಗಲ್ ಅಂದರೆ 3 ಸೈಡೆಡ್ ಪಾಲಿಗಾನ್ ಅಂತ ಇದು. ಇದರಲ್ಲಿ ಸುಮಾರು ಬೇರೆ ಬೇರೆ ಥರ ಟೈಪ್ಗಳ ಟ್ರಯಾಂಗಲ್ ಐತೆ. ಮೊದಲನೇದು ಯಾವುದು ಅಂದರೆ ಸೈಡ್ಗಳ ಲೆಕ್ಕದಲ್ಲಿ ಮಾಡ್ತಾರೆ, ಅದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಲು. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ 3 ಸೈಡು ಈಕ್ವಲ್ ಆಗಿರ್ತದೆ ಮತ್ತು 3 ಆ್ಯಂಗಲ್ಗಳು ಈಕ್ವಲ್ ಆಗಿ ಅದು 60 ಡಿಗ್ರಿಗೆ ಈಕ್ವಲ್ ಆಗಿರ್ತದೆ, ಅದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಲು. ಇನ್ನೊಂದು ಯಾವುದು ಅಂದರೆ ಐಸಾಸ್ಲೆಸ್ ಟ್ರಯಾಂಗಲ್ಲು. ಇಲ್ಲಿ 2 ಸೈಡ್ಗಳು ಮಾತ್ರ ಈಕ್ವಲ್ ಆಗಿರ್ತದೆ, ಅದೇ ಥರ ಆ 2 ಆ್ಯಂಗಲ್ಗಳು ಈಕ್ವಲ್ ಆಗಿರ್ತದೆ, ಇದು ಐಸಾಸ್ಲೆಸ್ ಟ್ರಯಾಂಗಲ್ಲು. ಇನ್ನೊಂದು ಸ್ಕೇಲಿಯನ್ ಟ್ರಯಾಂಗಲ್ಲು. ಈ ಸ್ಕೇಲಿಯನ್ ಟ್ರಯಾಂಗಲಲ್ಲಿ 3 ಸೈಡ್ಗಳು ಬೇರೆ ಬೇರೆ ಇರ್ತದೆ ಮತ್ತು 3 ಆ್ಯಂಗಲ್ಗಳು ಬೇರೆ ಬೇರೆ ಇರ್ತದೆ. ಇದು ಸೈಡಿಗೆ ಮತ್ತು ಆ್ಯಂಗಲಲ್ಲಿ ಒಂಥರ ಕ್ಲಾಸಿಫಿಕೇಷನ್ನು. ಇನ್ನೊಂದು ಥರ ಕ್ಲಾಸಿಫಿಕೇಷನ್ ಯಾವುದು ಅಂದರೆ ಬೇರೆ ಬೇರೆ ಥರ ಮಾಡ್ಬೋದು. ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ಲು, ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು, ಒಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಅಲ್ಲೂ. ಅಕ್ಯೂಟ್ ಆ್ಯಂಗಲ್ ಅಂದರೆ ಸಿಂಪಲ್ ಆಗಿ ಇದನ್ನು ತಗೋಬೋದು. ಯಾವ ಆ್ಯಂಗಲ್ಲು 90 ಡಿಗ್ರಿಗಿಂತ ಜಾಸ್ತಿ ಇರೋದಿಲ್ಲ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ 360 ಇರ್ತದೆ. ಐಸಾಸ್ಲೆಸ್ಸಲ್ಲೂ 3 ಏನಾದರೂ ಚಿಕ್ಕದಿದ್ರೆ ಅದು ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ಲು. ಅದು ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ಗಳು ಯಾವ ಆ್ಯಂಗಲ್ಲು, ಎಲ್ಲ ಆ್ಯಂಗಲ್ಲು 90 ಡಿಗ್ರಿಗಿಂತ ಚಿಕ್ಕ ಇರಬೇಕು, 3 ಆ್ಯಂಗಲ್ಲು. ಅದೇ ರೈಟ್ ಟ್ರಯಾಂಗಲಲ್ಲಿ ಒಂದು ಆ್ಯಂಗಲ್ಲು ರೈಟ್ ಆ್ಯಂಗಲ್ ಆಗಿರ್ತದೆ, ಹಂಗಂದರೆ 90 ಡಿಗ್ರಿ ಆ್ಯಂಗಲ್ ಆಗಿರ್ತದೆ, ಬೇರೆದು ಯಾವುದಾದ್ರೂ ಆಗಿರಲಿ. ರೈಟ್ ಟ್ರಯಾಂಗಲಿಂದನೇ ಪೈಥಾಗೋರಿಯನ್ ಥಿಯರಮ್ ಶುರು ಆಗೋದು. ಈ ಸೈಡ್ ಸ್ಕ್ವೇರು ಮತ್ತು ಈ ಸೈಡ್ ಸ್ಕ್ವೇರ್ ಮಾಡಿದ್ರೆ ಇದು ಹೈಪೋಟೆನ್ಯೂಸ್ ಸ್ಕ್ವೇರ್ಗೆ ಸಮ ಆಗಿರಬೇಕು. ಅದೇ ಪೈಥಾಗೋರಿಯನ್ ಥಿಯರಮ್ಮು, ಅದು ಈ ರೈಟ್ ಟ್ರಯಾಂಗಲಲ್ಲಿ ಆಗೋದು. ನೆಕ್ಸ್ಟ್ ಯಾವ ಟ್ರಯಾಂಗಲ್ ಅಂದರೆ ಒಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ಲು. ಯಾವುದಾದ್ರೂ ಒಂದು ಆ್ಯಂಗಲ್ಲು 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, ಒಬ್ಟ್ಯೂಸ್ ಆ್ಯಂಗಲ್ ಆಗಿರಬೇಕು, ಅದು ಒಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ಲು. ಇನ್ನೆರಡು ಆ್ಯಂಗಲ್ಲು ತೀರಾ ಚಿಕ್ಕದಾಗಿರ್ತದೆ, ಅದು ಒಬ್ಟ್ಯೂಸ್ ಆಗಿರೋದ್ರಿಂದ. ಬಾಯ್.